ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಇಂದು ಆತ್ಮನಿರ್ಭರ ಭಾರತ ಸ್ವಾವಲಂಬಿ ಭಾರತ ವಿಷಯವಾಗಿ ಭವ್ಯ ವಿಚಾರ ಸಂಕಿರಣ ನೆರವೇರಿತು. ಕಾರ್ಯಕ್ರಮದಲ್ಲಿ ಯುವ ಜನತೆಗೆ ಸ್ವಾವಲಂಬನೆ, ಉದ್ಯಮಶೀಲತೆ ಹಾಗೂ ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಯೋಜನೆಗಳ ಮಹತ್ವವನ್ನು ತಿಳಿಸಲಾಯಿತು. ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಯುವ ಮೋರ್ಚಾ ಮುಖಂಡರು, ಯುವಕರಿಗೆ ಅವಕಾಶಗಳ ಕೊರತೆಯಿಲ್ಲ, ಸ್ವಾವಲಂಬನೆಯ ದಾರಿಯಲ್ಲಿ ದೇಶವನ್ನು ಮುಂದೆ ಸಾಗಿಸಲು ಪ್ರತಿಯೊಬ್ಬ ಯುವಕವೂ ಒಂದು ಉದ್ಯಮಿಯಾಗಬೇಕು ಎಂದು ಕರೆ ನೀಡಿದರು. ಇವತ್ತು ಭಾಳ ವಿಶೇಷವಾಗಿ ನಾವು ಕಾರ್ಯಕ್ರಮವನ್ನು ಇಲ್ಲಿ ಸಾಯಿ ವಿಹಾರದಲ್ಲಿ ಹಮ್ಮಿಕೊಂಡಿದ್ದೇವೆ. ಒಂದು ಮೋದಿಯವರ ಒಂದು ಆತ್ಮನಿರ್ಭರ ಭಾರತ ಅಭಿಯಾನ, ಒಂದು ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ಅತ್ಯಂತ ಸಾವಿರಾರು ಯುವಕರ ಸಂಖ್ಯೆಯಲ್ಲಿ ಮತ್ತು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಜಿಲ್ಲಾಧ್ಯಕ್ಷರು ಒಳಗೊಂಡು, ಜಿಲ್ಲೆಯ ಸದಸ್ಯರು ಒಳಗೊಂಡು ಎಲ್ಲರ ಯುವ ಮೋರ್ಚಾ, ನಗರ ಯುವ ಮೋರ್ಚಾ ಮತ್ತು ಎಲ್ಲ ಜಿಲ್ಲೆಯ ಮಂಡಲ ಯುವ ಮೋರ್ಚಾ ತಂಡದೊಂದಿಗೆ ಸಾಕಷ್ಟು ಸಂಪರ್ಕವನ್ನು ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕರನ್ನು ಸೇರಿಸಿ ಆತ್ಮನಿರ್ಭರ ಭಾರತ ಸ್ವದೇಶಿ ವಸ್ತುಗಳು ಬಳಕೆ ಜಾಗರಣ ಕಾರ್ಯಕ್ರಮ ಇದು. ಸ್ವದೇಶಿ ವಸ್ತುಗಳು ಬಳಸಬೇಕು, ವಿದೇಶಿ ವಸ್ತುಗಳು ಬಹಿಷ್ಕಾರ ಆಗಬೇಕು. ಸ್ವದೇಶಿ ವಸ್ತುಗಳು ಬಳಸೋದ್ರಿಂದ ಯುವಕರಿಗೆ ಒಂದು ಉದ್ಯೋಗ ಸೃಷ್ಟಿ ಜೊತೆಗೆ ಸ್ವಾವಲಂಬಿ ಭಾರತ ಆಗಲಿಕ್ಕೆ ಮತ್ತು ದೇಶದ ಆರ್ಥಿಕತೆ ಒಂದು ಸದೃಢ ಆಗಲಿಕ್ಕೆ, ಭವ್ಯ ಭಾರತ ಕಟ್ಟಲಿಕ್ಕೆ ಒಂದು ನಮಗೆ ಭಾಳಷ್ಟು ಪ್ರಯೋಜನ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಮುಖ ವಕ್ತಾರರಾದಂಥ ಕೆ ಜಗದೀಶ್ ಅವರ ಒಂದು ಈ ಕಾರ್ಯಕ್ರಮ ಕೇಂದ್ರ ಬಿಂದುವಾಗಿದ್ದರು. ಅದೇ ರೀತಿ ಒಂದು ರಾಷ್ಟ್ರ ಒಂದು ಚುನಾವಣೆಯಲ್ಲಿ ನಂದು ಗಾಯಕಳವರು ಬಂದು ಎಲ್ಲರ ಒಂದು ಸಮ್ಮುಖದಲ್ಲಿ ಈ ಒಂದು ಒಳ್ಳೆಯ ಒಂದು ಸಂದೇಶ ಮತ್ತು ಚಿಂತನ, ಯಾಕಪ್ಪ ಅಂತಂದರೆ ಇವತ್ತು ಭಾಳ ಅವಶ್ಯಕತೆ ಇದೆ. ಸ್ವದೇಶಿ ವಸ್ತುಗಳು ಬಳಸಿ ನಮ್ಮ ಭಾರತವನ್ನೇ ಅತ್ಯಂತ ಶ್ರೀಮಂತ ರಾಷ್ಟ್ರ ಮಾಡೋದರಿಂದ ನಮಗೆ ಆರ್ಥಿಕವಾಗಿ ಸದೃಢ ಆಗ್ತೇವೆ. ಜೊತೆಗೆ ವಿದೇಶಿ ವಸ್ತುಗಳು ಬಳಸಿ ಬೇರೆ ರಾಷ್ಟ್ರಕ್ಕೆ ನಾವು ಶ್ರೀಮಂತ ಮಾಡಿ ಇವತ್ತು ಅವರಿಂದ ನಾವು ಆಕ್ರಮಣ ಮಾಡಿ ಅವರೇ ನಮ್ಮ ಮೇಲೆ ದಾಳಿ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಅವ್ರನ್ನು ಹೆಚ್ಚು ನಾವು ವಿದೇಶಗಳು ಬಳಸಿ ಬಹಿಷ್ಕಾರ ಹಾಕಿ ಸ್ವದೇಶಿ ವಸ್ತುಗಳನ್ನು ಬಳಸಿ ಅದ್ರ ಜೊತೆಗೆ ಯುವಕರ ಗುಡಿ ಕೈಗಾರಿಕೆ ಆಗಿರ್ಬೋದು, ಗೃಹ ಕೈಗಾರಿಕೆ ಇದಕ್ಕೊಂದು ಒತ್ತು ನೀಡುವ ಮೂಲಕ ಕೇಂದ್ರ ಸರ್ಕಾರ ಒಂದು ಸಂಕಲ್ಪ ಇಟ್ಟುಕೊಂಡಿದೆ. ಅದ್ರ ಜೊತೆಗೆ ಒಂದು ರಾಷ್ಟ್ರ ಒಂದು ಚುನಾವಣೆ ಈಗಾಗಲೇ ಲೋಕಸಭೆಯಲ್ಲಿ ಹಲವಾರು ಬಾರಿ ಚರ್ಚೆ ಆಗಿದೆ. ಈ ವಿಷಯ ಬಹಳ ಮಹತ್ವದಿದೆ. ಯಾಕಪ್ಪ ಅಂತಂದ್ರೆ ಸ್ಥಳೀಯ ಸಂಸ್ಥೆಗಳು, ವಿಧಾನಸಭೆ, ಲೋಕಸಭೆ ಹಲವಾರು ಚುನಾವಣೆ ಆಗಿ ನಮ್ಮ ಇಡೀ ಆರ್ಥಿಕ ಚುನಾವಣೆ ವೆಚ್ಚ ಹೊರೆಯಾಗಿ ಸಾಕಷ್ಟು ಸಮಸ್ಯೆ ಆಗೋದ್ರಿಂದ ಅದು ಒಂದು ಬಜೆಟನ್ನು ನಮಗೆ 1,00,000 ಕೋಟಿಗಟ್ಟಲೆ ಅನುದಾನ ಖರ್ಚು ಮಾಡ್ತೀವಿ ನಾವು ಚುನಾವಣೆ ವೆಚ್ಚಕ್ಕೆ. ಅದನ್ನು ಕಡಿವಾಣ ಹಾಕುವುದರ ಮೂಲಕ ದೇಶದ ಸಮರ್ಥ ಅಭಿವೃದ್ಧಿಗೆ ಒಂದು ರಾಷ್ಟ್ರ ಒಂದು ಚುನಾವಣೆ ಭಾಳಷ್ಟು ಅವಶ್ಯಕತೆ ಇದೆ. ಈ ಒಂದು ಮಹತ್ವದ ವಿಷಯ ಆಲ್ರೆಡಿ ಲೋಕಸಭೆಯಲ್ಲಿ ಚರ್ಚೆ ಆಗಿದೆ. ಅದನ್ನು ನಾವು ಯುವಕರ ಸಮ್ಮುಖದಲ್ಲಿ ಚರ್ಚೆ ಅಲ್ಲಿ ಆ ಒಂದು ವಿಚಾರಕ್ಕೆ, ಸ್ವದೇಶಿ ವಿಚಾರಕ್ಕೆ ನಾವೆಲ್ಲರೂ ಸಾವಿರಾರು ಯುವಕರು, ಪ್ರಜ್ಞಾವಂತ ಯುವಕರು ಆ ಒಂದು ವಿಚಾರ ಗೋಷ್ಠಿಗೆ ಮತ್ತು ಇನ್ನೊಂದು ಚಿಂತನಾ ಗೋಷ್ಠಿ ಮತ್ತು ಪ್ರಮುಖ ವಕ್ತಾರರ ಗೋಷ್ಠಿಗೆ ನಾವೆಲ್ಲರೂ ಭಾಗಿಯಾಗಿ ಅದಕ್ಕೆ ಪೂರಕವಾಗಿ ನಾವೆಲ್ಲರೂ ಸಪೋರ್ಟಿವ್ ಆಗಿ ಪ್ರೋತ್ಸಾಹ ನೀಡಿ ಆ ಕಾರ್ಯಕ್ರಮಕ್ಕೆ ಅದು ಜಾರಿ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಎಲ್ಲರೂ ಸಾವಿರಾರು ಯುವಕರು ನೇತೃತ್ವದಲ್ಲಿ ಮತ್ತು ಯುವ ಮೋರ್ಚಾ ನೇತೃತ್ವದಲ್ಲಿ ಸಾವಿರಾರು ಯುವಕರನ್ನು ಪಾಲ್ಗೊಳಿಸುವ ಮೂಲಕ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಸಹಕಾರ ಮಾಡತಕ್ಕಂಥ ಎಲ್ಲ ಜಿಲ್ಲೆಯ ನಾಯಕರು ಒಳಗೊಂಡು, ಎಲ್ಲ ಮಾಧ್ಯಮ ಮಿತ್ರರನ್ನು ಒಳಗೊಂಡು ನಾನು ಭಾಳ ಖುಷಿಯಾಗಿ ತಮಗೆಲ್ಲರಿಗೂ ನಾನು ಈ ಕಾರ್ಯಕ್ರಮ ಯಶಸ್ವಿಯಾಗಿ ತಮಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದಗಳು. ಜಿಲ್ಲೆಯ ಯುವ ಮೋರ್ಚಾ ಅಧ್ಯಕ್ಷ ರಾಘವೇಂದ್ರ ಕಾಪ್ಸೆ. ಇವತ್ತು ಆತ್ಮನಿರ್ಭರ ಭಾರತ ಅಂದ್ರೆ ನಮ್ಮ ಭಾರತ ಸ್ವಾವಲಂಬಿಯಾಗಿ ಆಗ್ಬೇಕು ಅಂತೇಳಿ ನಮ್ಮ ಪ್ರಧಾನ ಮಂತ್ರಿ ಆದಂತ ನರೇಂದ್ರ ಮೋದಿಜಿಯವರ ಒಂದು ಕನಸಾಗಿದೆ. ಆ ಕನಸನ್ನ ನನಸಾಗ್ಲಿಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ವತಿಯಿಂದ ಇವತ್ತು ಯುವ ಮೋರ್ಚಾ ವತಿಯಿಂದ ಒಂದು ಯುವ ಸಮಾವೇಶವನ್ನ ಮಾಡಿದೀವಿ. ಈ ಕಾರ್ಯಕ್ರಮದಲ್ಲಿ ಕೆ ಜಗದೀಶ್ ಅವರು ತುಂಬಾ ಚೆನ್ನಾಗಿ ಎಲ್ಲರನ್ನೂ ಕೂಡ ಉದ್ದೇಶಿಸಿ ಮಾತನಾಡಿದ್ರು. ಸ್ವದೇಶಿ ಬಳಕೆಯನ್ನ ಹೇಗ್ ಮಾಡ್ಬೇಕು, ನಾವು ಯಾವ ರೀತಿಯಾಗಿ ನಮ್ಮ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು, ನಾವು ಯಾವ ರೀತಿ ಸ್ವಾವಲಂಬಿ ಆಗಿರ್ಬೇಕು, ನಮ್ಮ ಮನೆಗಳಲ್ಲಿ ಉಪಯೋಗಿಸುವಂತ ವಸ್ತುಗಳು ಮೊದಲೇದಾಗಿ ನಾವು ಸ್ವದೇಶಿ ವಸ್ತುಗಳನ್ನ ಬಳಸ್ಬೇಕಂತೇಳಿ ಅವರು ನಮಗೆ ಮಾರ್ಗದರ್ಶನ ಕೂಡ ಮಾಡಿದ್ದಾರೆ. ಅದೇ ರೀತಿ ನಾವು ಮುಂದಿನ ದಿನಮಾನಗಳಲ್ಲಿ ದೇಶದಲ್ಲಿ ನಾವು ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡ್ಲಿಕ್ಕೆ ಮನೆ ಮನೆಗೆ ಹೋಗಿ ನಾವು ಕಾರ್ಯಕ್ರಮಗಳನ್ನ ಜನಜಾಗೃತಿಯನ್ನ ಮಾಡ್ಲಿಕ್ಕಿದ್ದೀವಿ. ಅದೇ ತರನಾಗಿ ಎಲ್ಲರೂ ಕೂಡ ನಿಮ್ಮ ಮುಖಾಂತರ ಹೇಳಿಕ್ ಬಯಸ್ತೀನಿ ಅಂದ್ರೆ, ನಮ್ಮ ದೇಶ ಮೊದಲಿಗೆ ಆತ್ಮನಿರ್ಭರನೇ ಇತ್ತು. ಆದ್ರೆ ನಾವು ಇತ್ತೀಚಿನ ಕಾಲದಲ್ಲಿ
ಪಾಶ್ಚಾತ್ಯ ಸಂಸ್ಕೃತಿಗೆ ಒಳಗೋಗಿ ಎಲ್ಲವೂ ಕೂಡ ಮಾಡರ್ನೈಸೇಷನ್ ಅಲ್ಲಿ ಒಳಗೋಗಿ ನಾವು ಎಲ್ಲರೂ ಕೂಡ ಅದಕ್ಕೆ ಬಲಿ ಆಗ್ತಿದೀವಿ. ಅದರ ಪರಿಣಾಮವಾಗಿ ಇವತ್ತು ಮಕ್ಕಳಲ್ಲಿ ಮೊಬೈಲ್ ಹವ್ಯಾಸ ಆಗಿರ್ಬೋದು ಜಾಸ್ತಿಯಾಗಿ, ಆಮೇಲೆ ಬಂಜತನದ ಒಂದು ಪ್ರಾಬ್ಲಮ್ ಮಹಿಳೆಯರಿಗೆ ಕಾಡ್ತಿದೆ. ಅದು ಯಾಕಪ್ಪ ಅಂದ್ರೆ ಫರ್ಟಿಲೈಸರ್ಸ್ ಇಂದ ಆಗ್ತಿರುವಂತ ಮೇಜರ್ ಸಮಸ್ಯೆ ಆಗ್ತಿದೆ. ಆ ಎಲ್ಲ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೋಬೇಕಂದ್ರೆ ನಾವು ಮೊದಲೇದಾಗಿ ನಮ್ಮ ಸ್ವದೇಶಿ ವಸ್ತುವನ್ನ ಬಳಸಬೇಕು, ನಮ್ಮ ಸಾವಯವ ಕೃಷಿಗೆ ನಾವು ಒಳಗ್ ಹೋಗ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ. ಈ ಬರುವ ದಿನಮಾನಗಳಲ್ಲಿ ನಾವು ಭಾರತೀಯ ಜನತಾ ಪಕ್ಷದಿಂದ ನಮ್ಮ ನರೇಂದ್ರ ಮೋದಿಜಿ ಅವ್ರು ಏನ್ ಕನಸು ಕಾಣಿದ್ದಾರೆ ಸ್ವಾವಲಂಬಿ ನಮ್ಮ ಭಾರತವನ್ನ ಸ್ವಾವಲಂಬಿ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಹಗಲಿರುಳು ಶ್ರಮಿಸ್ತೀವಿ ಅಂತ ಹೇಳಿಕ್ ಬಯಸ್ತೀನಿ. ನನ್ನ ಹೆಸರು ಸ್ವಪ್ನ ಕನ್ಮುಚ್ನಾಳ್, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ವಿಜಯಪುರ. ಮೇಡಮ್, ಈಗ ಸ್ವದೇಶಿ ಇದು ಬೇರೆ ದೇಶಕ್ಕೆ ಹೋಗಿ ಅನ್ನೋದು ಇವಾಗ ಅವಾಗಿಂದನೂ ಮೊದ್ಲಿಂದನೂ ಇದೆ. ಆದ್ರೆ ಇವಾಗ ಒತ್ತು ಕೊಡ್ತಿದ್ದಾರೆ ನಮ್ ಜನ. ನಾವು ಮಾಡರ್ನೈಸೇಷನ್ ಒಳಗೋಗಿ ಸ್ವದೇಶಿ ವಸ್ತು ಬಳಕೆಗೆ ನಾವೆಲ್ಲ ಜನಮಾನಸರು ಮರ್ತಿದೀವಿ. ನಾವೆಲ್ಲರೂ ಅದನ್ನ ಬಳಸ್ತಿದ್ರೆ ಆ ಸಮಸ್ಯೆನೆ ಬರ್ತಿರ್ಲಿಲ್ಲ. ಈಗ ಮೋದಿಜಿ ಅವ್ರು ಹೇಳೋದು ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಅಂತೇಳಿ, ಈಗ ನೋಡ್ರಿ ನೀವು, ಈಗ ಒಂದು ಕೈ ಗಾಡಿ ಮೇಲೆ ಮಾರುವಂತವ್ರಿಗೆ ಕೂಡ ಒಂದು 10,000 ಇರ್ಬೋದು, ಅವ್ರಿಗೆ ಸಾಲವನ್ನ ಒದಗಿಸ್ಕೊಡುವಂತ ಕೆಲಸ ನಮ್ಮ ಮೋದಿಜಿ ಅವ್ರು ಮಾಡ್ತಿದ್ದಾರೆ. ಬ್ಯಾಂಕ್ ಅಕೌಂಟ್ ನಲ್ಲಿ 0 ಬ್ಯಾಲೆನ್ಸ್ ಅಕೌಂಟ್ ಅನ್ನ ಎಲ್ಲರಿಗೂ ಕೂಡ ಜನ್ಧನ್ ಅಕೌಂಟ್ ಅನ್ನ ಓಪನ್ ಮಾಡಿಕೊಟ್ಟು ಎಲ್ಲರನ್ನು ಕೂಡ ಸ್ವಾವಲಂಬಿ ಮಾಡೋ ಕೆಲಸ ಈ ಹಿಂದೆ ಯಾವ ಸರ್ಕಾರ ಮಾಡಿಲ್ಲ, ನಮ್ಮ ನರೇಂದ್ರ ಮೋದಿಜಿ ಅವ್ರು ಮಾಡಿದ್ದಾರೆ. ಎಲ್ಲರೂ ಕೂಡ ತಮ್ಮ ಸ್ವ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತವ್ರು ಯಾರಾದ್ರೂ ಅದು ನರೇಂದ್ರ ಮೋದಿಜಿ ಅವ್ರು ಅದಾರ. ನರೇಂದ್ರ ಮೋದಿಜಿ ಅವ್ರ ಕನಸು ಆತ್ಮನಿರ್ಭರ ಭಾರತವನ್ನ ಅವರು ಸಾಕಾರ ಮಾಡ್ತಾರೆ. ನಾವು ಕೂಡ ಅವ್ರ ಜೊತೆಗೆ ಇರ್ತೀವಿ. ಅಷ್ಟೇ ಹೆಸರೇಳೇನ್ರಿ. ನಮಸ್ಕಾರ. ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ರು, ಸ್ವದೇಶಿ ವಸ್ತುಗಳನ್ನ ಬಳಸಬೇಕು ಅಂತ ಹೇಳಿ. ಆತ್ಮನಿರ್ಭರ್ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಮಹಿಳಾ ಮೋರ್ಚಾ ವತಿಯಿಂದ ಮತ್ತು ಪೇರೆಂಟ್ ಬಾಡಿ ವತಿಯಿಂದ, ಯುವ ಮೋರ್ಚಾ ವತಿಯಿಂದ ನಾವೆಲ್ಲರೂ ಕೂಡ ಆತ್ಮನಿರ್ಭರ್ ಅಡಿಯಲ್ಲಿ ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡಬೇಕು ಅಂತೇಳಿ ಒಂದು ಜಾಗೃತ ಕಾರ್ಯಕ್ರಮವನ್ನು ಕೂಡ ಇವತ್ತು ಏರ್ಪಡಿಸಿದ್ರು. ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ಅಧ್ಯಕ್ಷರ ನೇತೃತ್ವದಲ್ಲಿ, ರಾಘವೇಂದ್ರ ಕಾಪ್ಸೆ ಅಣ್ಣವರ ನೇತೃತ್ವದಲ್ಲಿ ಮತ್ತು ಹಿರಿಯರಾಗಿರ್ತಕ್ಕಂಥ ನಂದು ಅಣ್ಣವರು ಮತ್ತು ಇದೀಗ ತಾನೇ ಎಲ್ಲರೂ ಕೂಡ ಬಹಳ ಸ್ವದೇಶದ ಬಗ್ಗೆ ಬಹಳ ವಿಚಾರಧಾರೆಗಳನ್ನ ಹೇಳಿದ್ರು. ನಾವೆಲ್ಲರೂ ಕೂಡ ಇವತ್ತು ನಾವು ಹೆಣ್ಮಕ್ಳು ಕೂಡ ಏನ್ ಮಾಡ್ಬೇಕಪ್ಪ ಅಂತಂದ್ರ, ನಾವು ಮನೆಯಲ್ಲಿ ಬಳಸ್ತಿರ್ತಕ್ಕಂಥ ವಸ್ತುಗಳನ್ನ ಮೊದಲು ಸ್ವದೇಶಿ ವಸ್ತುಗಳನ್ನಾಗಿ ನಾವು ಬಳಸಲಿಕ್ಕೆ ಮೊದಲು ನಾವು ಪ್ರಯತ್ನ ಪಡಬೇಕು. ಅದಕ್ಕೆ ನಾವು ಪ್ರಯತ್ನ ಪಡೋದ್ರ ಮುಖಾಂತರ ಎಲ್ಲ ಕಡೆನೂ ಕೂಡ ಈ ಜಾಗೃತ ಕಾರ್ಯಕ್ರಮವನ್ನು ಇನ್ನು ಮಹಿಳಾ ಮೋರ್ಚಾ ವತಿಯಿಂದ ಕೂಡ ಮಾಡೋರಿದ್ದೀವಿ. ಇನ್ನೂ ಕೂಡ ಹೆಚ್ಚೆಚ್ಚಿಗೆ ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಸಹಾಯ ಮಾಡುವ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ.